Hello everyone, welcome to Sanmarga classes. Let us see question number 3 of chapter. Each matter around us is pure. This is a colloid. ಇದರಲ್ಲಿ ಯಾವುದು colloid ಅಂತ ಕೇಳ್ತಾ ಇದ್ದಾರೆ. See, colloid ಅಂದ್ರೆ ಏನು? ಇದರಲ್ಲಿ microscopic components are suspended throughout another substance. ಬೇರೆ substance, ಇನ್ನೊಂದು substance ಅಲ್ಲಿ microscopic ಲೆವೆಲ್ ಅಲ್ಲಿ ಇರುವಂತಹ ಕಂಪೋನೆಂಟ್ಸ್ ಸಸ್ಪೆಂಡ್ ಆಗಿರುತ್ತೆ ಥ್ರೂ ಔಟ್ ದ ಅನದರ್ ಸಬ್ಸ್ಟೆನ್ಸ್. ಅದನ್ನ ನಾವೇನಂತ ಕರಿತೀವಿ? ಕೊಲಾಯ್ಡ್ ಅಂತ ಕರಿತೀವಿ. ಕೊಲಾಯ್ಡ್ ಅಲ್ಲಿ ಯಾವ ತರ ಅಂದ್ರೆ ಸೊಲ್ಯೂಷನ್ ಮತ್ತೆ ಸಸ್ಪೆನ್ಷನ್ ಇದೆ ಅಲ್ಲ, ಅದರೊಳಗಿರೋ ಕಂಪೋನೆಂಟ್ ಪಾರ್ಟಿಕಲ್ ಗಿಂತ ಇದು ಮಧ್ಯದಲ್ಲಿ ಇರುತ್ತೆ. ಸಸ್ಪೆನ್ಷನ್ ಅಲ್ಲಿ ನಮ್ಗೆ ಪಾರ್ಟಿಕಲ್ಸ್ ಕಣ್ಣಿಗೆ ಕಾಣುತ್ತೆ, ಆದ್ರೆ ನಮ್ಗೆ ಸೊಲ್ಯೂಷನ್ ಅಲ್ಲಿ ಪಾರ್ಟಿಕಲ್ಸ್ ಕಣ್ಣಿಗೆ ಕಾಣೋದಿಲ್ಲ ಅಥವಾ ಕಂಪೋನೆಂಟ್ಸ್ ಕಾಣೋದಿಲ್ಲ. ಬಟ್ ಕೊಲಾಯ್ಡ್ ಅಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ. ನಮ್ ಕಣ್ಣಿಗೆ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಕಾಣ್ಲಿಲ್ಲ ಅಂದ್ರು ದ ಸೈಜ್ ಏನಿದೆ ಆ ಕಂಪೋನೆಂಟ್ಸ್ ಅದು ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ. ಅಂಡ್ ದೇ ಸ್ಕ್ಯಾಟರ್ ಲೈಟ್, ಯಾಕಂದ್ರೆ ಅವು ಸೆಟಲ್ ಡೌನ್ ಆಗೋದಿಲ್ಲ. ಲೈಟ್ ಅನ್ನ ಅದ್ರ ಥ್ರೂ ಪಾಸ್ ಮಾಡಿದ್ರೆ ಸ್ಕ್ಯಾಟರ್ ಮಾಡ್ತವೆ. ಹಾಗಿದ್ರೆ ಆನ್ಸರ್ ಯಾವುದು? ಆಪ್ಷನ್ ಎ ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ ಸೊಲ್ಯೂಷನ್, it is not colloid. This is wrong answer. Option B suspension. No, wrong answer. Suspension ಅಲ್ಲಿ ಏನಾಗುತ್ತೆ? After some time, if we do not disturb that system, ಅವಾಗ ಏನಾಗುತ್ತೆ? ಆ particles, components, they settle. ನಾವು ನೀರಲ್ಲಿ ಸ್ಯಾಂಡ್ ಅನ್ನ ಅಥವಾ ವಾಟರ್ ಅನ್ನ ಹಾಕಿದ್ರೆ, ಸಾರಿ ಮಣ್ಣನ್ನ ಹಾಕಿದ್ರೆ ಆಫ್ಟರ್ ಸಮ್ ಟೈಮ್ ನಾವ್ ಅದನ್ನ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಅದು ಸೆಟಲ್ ಡೌನ್ ಆಗಿರುತ್ತೆ. ಆಪ್ಷನ್ ಸಿ ಮಿಲ್ಕ್. ಎಸ್, ಮಿಲ್ಕ್ ಈಸ್ ಕರೆಕ್ಟ್ ಆನ್ಸರ್. ಮಿಲ್ಕ್ ಅಲ್ಲಿ ಏನಿರುತ್ತೆ? ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಸಸ್ಪೆಂಡ್ ಆಗಿರುತ್ತೆ. ಅವು ಯಾವತ್ತೂ ಸೆಟಲ್ ಆಗೋದಿಲ್ಲ, ಸಸ್ಪೆಂಡ್ ಆಗೇ ಇರುತ್ತೆ. ಸೊ ದೇ ಸ್ಕ್ಯಾಟರ್ ಲೈಟ್. ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ರಾಂಗ್. ದ ಕರೆಕ್ಟ್ ಆಪ್ಷನ್ is option C, milk. Thank you.